ನಮಸ್ಕಾರ. ಅಬ್ಬಕ್ಕ ಸುದ್ದಿ ಸಂಚಯಕ್ಕೆ ಸ್ವಾಗತ. ಈಗ ವಾರ್ತೆಗಳ ವಿವರ. ಉಳ್ಳಾಲ ಉಳಿಯ ಶ್ರೀ ಧರ್ಮಾರಸು ಕ್ಷೇತ್ರದ ಮೂಲೆಣ್ಣ ಸಂಸಾರ ಗಾಣಿಗ ಸಮಾಜಕ್ಕೆ ಸೇರಿದವರು. ಬೇರೆ ಕ್ಷೇತ್ರದಲ್ಲಿ ದೈವದ ಚಾಕರಿ ಮಾಡುವವರು ಮೂಲೆಣ್ಣ ಆದರೆ ದರ್ಶನ ಪಾತ್ರಿಗಳು ಬೇರೆಯೇ ಇರುತ್ತಾರೆ. ಆದರೆ ಉಳಿಯದಲ್ಲಿ ಎರಡನ್ನೂ ನಿರ್ವಹಿಸುವವರು ಮೂಲೆಣ್ಣ. ಆದುದರಿಂದ ಇಲ್ಲಿನ ಮೂಲೆಣ್ಣ ಅವರಿಗೆ ಕಟ್ಟುಪಾಡುಗಳು ಅಧಿಕ. ಉಳಿಯದಲ್ಲಿ ಯಾರೇ ಮೂಲೆಣ್ಣ ಆಗಲಿ ಅವರಿಗೆ ದೇವು ಎಂಬ ಪುರಪು. ಈಗಿನ ದೇವು ಮೂಲೆಣ್ಣ ಹಿಂದಿನವರಂತೆ ಬಹಳ ಶ್ರದ್ಧೆಯಿಂದ ತನ್ನ ದೈವಿಕ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ದೇವು ಮೂಲೆಣ್ಣ ಕುಟುಂಬದ ಮುಖ್ಯ ಕಸುಬು ಗಾಣದಿಂದ ಬೆಲ್ಲ ತೆಗೆಯುವುದು. ಇದಕ್ಕಾಗಿ ಕಬ್ಬು ಬೆಳೆ. ಉಳಿಯದಲ್ಲಿ ಇಂದಿಗೂ ಆ ಪರಂಪರೆಯನ್ನು ಉಳಿಸಿಕೊಂಡು ಬರಲಾಗುತ್ತಿದೆ. ಆದರೆ ಸದ್ಯ ಕಬ್ಬು ಬೆಳೆಯುವುದು ಮಾತ್ರ ಕಷ್ಟ ಸಾಧ್ಯವಾಗುತ್ತಿದೆ. ದೈವಸ್ಥಾನದ ಮುಂಭಾಗದಲ್ಲಿರುವ ವಿಶಾಲ ಗದ್ದೆಯನ್ನು ಉತ್ತು, ಬಿತ್ತಿ, ಭತ್ತದ ಬೆಳೆಗಳನ್ನು ಮಾಡಲಾಗುತ್ತಿದ್ದು, ಈ ಬಾರಿಯ ನಾಟಿಯ ಒಂದಷ್ಟು ಚಿತ್ರಣವನ್ನು ಇಲ್ಲಿ ತೋರಿಸಿದ್ದೇವೆ. Vale, vale.
ಎರಡನೇ ಬರಿ ಎರಡನೇ ಕೇರಿದಲೆ ಎರಡನೇ ಕೇರಿದಲೆ ಓ ಮೇಲೆ ಓಯ ಓ ಮೇಲೆ ಉಳ್ಳಾಲ್ತಿ ಧರ್ಮರಥ ಕ್ಷೇತ್ರದ ಇನಿ ಮುಹೂರ್ತ ಒಂದು ವಲಸರಿ ಕಂಡ ಮುಹೂರ್ತದ ಒಂದು ದಿನ ಒಂದು ದಿನಮಾನ ಮತದಿ ಒಂದು ಎಡ್ಡೆ ಗಳಿಗೆಡು ಇನ್ನು ಮುಹೂರ್ತ ಮಲ್ಪನ ಸಂಪ್ರದಾಯ ಪಂಡಂದ ದೇವೇರ್ನ ಉತ್ಸವ ಕಂಡ ಐಕೆ ಈ ಕ್ಷೇತ್ರದ ಐಕೆ ಆತೆ ಮಹತ್ವ ಉಂಟು ದಯಪಂಡಂದ ಅವು ಶುದ್ಧಾಚಾರಡು ಕೆಲವು ಐಕೆ ಸೂತಕದ ಕುಲಾವಡು ಅತಂದ ಅಮ್ಮೆ ಮಾತು ಇಟ್ಟಿನಕ್ಲೆ ಪೂರ ಐಕೆ ಜಪ್ಪುನಂಚಿನ ಸಂಪ್ರದಾಯ ಐಕೆ ಕೆಲವು ಕಾಪು ದೀದು ಕಟ್ಟ ಆಪನಂಚಿನ ಕಂಡ ಐಕೆ ಮುಹೂರ್ತ ಸುಮುಹೂರ್ತ ಮುಹೂರ್ತ ಮಲ್ತೊಂದು ಐದು ಮಿತ್ತುವರ ಇಂಚಿನ ವಿಷಯವನ್ನು ಐಕೆ ಅನ್ನದಾನ ಕೊರ್ದು ಐತ ನಾಟಿನ ಮಲ್ಪೋಡು ಬಂತಿನ ಹಿರಿಯಾಕ್ಲೆ ಬೈದಿನಂಚಿನ ಸಂಪ್ರದಾಯ ಅವೇ ಇಂಥ ದಿವಸಡು ಐನು ಸಾಂಪ್ರದಾಯಿಕವಾದ ನಾಟ್ಯ ಮಲ್ತದ್ದು ಐದು ಒಕ್ಕ ಮಿತ್ತು ಬರ್ಪುನಲ್ಲ ಐಕೆ ಸಾಂಪ್ರದಾಯಿಕವಾದಿ ಮನುಷ್ಯ ಮಾತನಾಡದೆ ಮಿತ್ತು ಬರ್ಪುನ ಸಂಪ್ರದಾಯ ಇಂಥ ದಿವಸ ಐನು ಮಲ್ತೊಂದು ಮಲ್ತಿನಿಟ್ಟು ಸಮೃದ್ಧಿಯಾದ ಆ ಒಲಸರಿ ಕಂಡು ಎಡ್ಡೆ ಬುಲೆ ಬರ್ತದೆ ಮಾತೆರ್ನ ಇಡೀ ದೇಶಕ್ಕೆ ನಮ್ಮ ಬುಲೆ ಸಮೃದ್ಧಿಯಾದ ಬೆಳಡೊಂದು ಆ ಮಾತ ಸರ್ವಶಕ್ತಿಲೆಗಡ ಪ್ರಾರ್ಥನೆ ಮಲ್ತೊಂದು ಇಂಥ ದಿನ ಎಡ್ಡೆ ಒಂಜಿ ವಿಷಯಗಳಿಗೆ ತನ್ನ ಅಮೃತಗಳಿಗಿಡು ಆಯ್ನ ಪೂರ್ಣ ನಡಪಾದ ಕುರಿಯರು ಕನ್ಪುನಂಚಿನ ಸೊಗಬಾರ ಆ ಕ್ಷೇತ್ರದ ಸರ್ವಶಕ್ತಿಲೆಗಿತ್ತು ಒಂಜಿ ಕಾಲಡು ಇಂಜಿ ಸಾಧಾರಣ ಎನ್ನ ಹಿರಿಯಕಲ ಕಾಲೋಡು ಎನ್ನ ಅಮ್ಮೇರ್ನ ಮಾತ ಕಾಲೋಡು ಇಂಚಿನ ಯಾಂತ್ರಿಕತವಾಯಿನಂಚಿನ ಪದ್ಧತಿ ಪೂರ ಇಜ್ಜಾಂಡು ಅವಾಗ ದುಲೆ ಮಲ್ಪರ ಭಾರಿ ಕಷ್ಟದ ಸಂಪ್ರದಾಯ ಆ ಪೊರ್ತದು ಪ್ರತಿ ಊರ್ದಕ್ಕನ ಎರುಕುಲು ಪೂರ ಎರುಳು ಬತ್ತದು ಕಾಂಡೆನೆ ಜತ್ತದು ಐಕೆ ಮುಹೂರ್ತ ಮಲ್ತದು ಎರುಟೆ ದತ್ತದು ಮಾತ ಊರ್ದಕ್ಕಲು ಪೂರ ಸೇರಿದು ಮಾತು 50 ಜನ ಹಾಕೊಂಡು ಮಾತೆರ ಸೇರಿದು ಮಿತ್ತು ನಡೆದು ಮಿತ್ತು ಬರ್ಪುನಂಚಿನ ಸಂಪ್ರದಾಯಕ್ಕೆ ಐವಕ್ಕ ಮಾತ್ರ ಒಣಸಾಪನ ಇತ್ತದ ಜನತಾ ವ್ಯವಸ್ಥೆಡು ಮತ್ತು ನಮ್ಮ ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಯೋಜನೆದಾಕಲ ಮುತಾಲಿ ಕಡೆ ನಾಟಿ ಮೆಷಿನ್ ನಾಟಿ ಮಲ್ಪುನಂಚಿನ ಮಲ್ತೊಂದಿಲ್ಲ ಅವು ಮಾತ್ರ ತಂದೆ ದುಂಬುದ ಕಟ್ಟು ಪ್ರಕಾರವಾದ ಎಂಕುಲು ಫಸ್ಟ್ ಐಕೆ ಪೂಜೆ ಪುರಸ್ಕಾರ ಮಲ್ತದೆ ಕೈನಾಟಿ ಮಲ್ತದೆ ಐದೊಕ್ಕ ಮಿತ್ತು ಬಂದಾಗ ಕೂಡ ಆ ಉರಲ್ಲೆಪ್ಪುನಂಚಿನ ಕ್ರಮ ಉಂಡು ಆ ಉರಲ್ಲೆಪ್ಪುನು ಕಾಪು ದೀಪನ ಕ್ರಮ ಉಂಡು ಅವು ದುಂಬುದ ಸಂಪ್ರದಾಯ ಅವನ ಹಿರಿಯಾಕಲನ ಸಂಪ್ರದಾಯ ಎಂಚ ಮಲ್ತೊಂದಿಲ್ಲರ ಅವೇ ಪ್ರಕಾರವಾದ ಎಂಕುಲು ಇತ್ತೆ ಕೂಡ ಐನು ಮುಂದುವರಿಸೊಂದಿಲ್ಲ ಬಾಕಿದ ಪೂರ ಯಾಂತ್ರೀಕೃತವಾದ ನಾಟಿನ ಮಲ್ತೊಂದಿಲ್ಲ ವಿಧಾನಸಭಾಧ್ಯಕ್ಷರಾದ ಯುಟಿ ಖಾದರ್ ಅವರು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರನ್ನು ಬುಧವಾರ ಹೊಸದಿಲ್ಲಿಯಲ್ಲಿ ಭೇಟಿ ಮಾಡಿದ್ದಾರೆ. 11ನೆಯ ಕಾಮನ್ವೆಲ್ತ್ ಸಂಸದೀಯ ಸಂಘ ಭಾರತ ವಲಯದ ಸಮ್ಮೇಳನ ಸೆಪ್ಟೆಂಬರ್ 9-10ರಂದು ಕರ್ನಾಟಕದಲ್ಲಿ ನಡೆಯಲಿದೆ. ಸಮ್ಮೇಳನದಲ್ಲಿ ಚರ್ಚಿಸಬೇಕಾದ ವಿಷಯ ಉದ್ಘಾಟನಾ ಸಮಾರಂಭ ಸೆಪ್ಟೆಂಬರ್ 8ರಂದು ವಿಧಾನಸೌಧದ ಬೃಹತ್ ಮೆಟ್ಟಿಲುಗಳ ಮೇಲೆ ಹಮ್ಮಿಕೊಳ್ಳುವ ಬಗ್ಗೆ ಚರ್ಚಿಸಲಾಯಿತು ಎಂದು ಸ್ಪೀಕರ್ ಯುಟಿ ಖಾದರ್ ತಿಳಿಸಿದರು. ಬಜಪೆಯಲ್ಲಿ ಸುಹಾಸ್ ಶೆಟ್ಟಿ ಹತ್ಯೆ ಮತ್ತು ಕುಡುಪುವಿನಲ್ಲಿ ನಡೆದ ಅಶ್ರಫ್ ಗುಂಪು ಹತ್ಯೆ ಪ್ರಕರಣಗಳನ್ನು ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಿ ಆರೋಪಿಗಳನ್ನು ಬಂಧಿಸಿದೆ. ತಪ್ಪು ಮಾಡಿದವರು ಯಾರೇ ಆಗಿರಲಿ ಕಾನೂನಿನ ಕೈಯಿಂದ ತಪ್ಪಿಸಿಕೊಳ್ಳಲು ಬಿಡೆವು ಎಂದು ಮಂಗಳೂರು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ತಿಳಿಸಿದ್ದಾರೆ. ದ್ವೇಷ ಭಾಷಣ ಮಾಡುವವರಿಗೆ ನ್ಯಾಯಾಲಯದಿಂದ ಜಾಮೀನು ಸಿಗುತ್ತದೆ ಎಂಬ ಸಂದೇಹ ಜನರಲ್ಲಿದೆ. ಜಾಮೀನು ಪಡೆದವರ ಪ್ರಕರಣಗಳನ್ನು ಮತ್ತೆ ತನಿಖೆಗೊಳಪಡಿಸಿ ಅವರ ಮೇಲಿನ ಅಪರಾಧ ಸಾಬೀತುಪಡಿಸಿ ಜೈಲಿಗಟ್ಟುತ್ತೇವೆ. ವಾಕ್ ಸ್ವಾತಂತ್ರ್ಯ ಇದೆ ಎಂದು ದ್ವೇಷ ಭಾಷಣ ಮಾಡಿದರೆ ವೇದಿಕೆಯಿಂದ ಎಳೆದು ತರುವುದಾಗಿ ಆಯುಕ್ತರು ತಿಳಿಸಿದ್ದಾರೆ. ಕೋಮು ಸಂಘರ್ಷ ತಡೆಗೆ ರಚಿತವಾದ ವಿಶೇಷ ಕಾರ್ಯಪಡೆ ಸಿಬ್ಬಂದಿಯನ್ನು 3-4 ವಿಭಾಗಗಳಾಗಿಸಿದ್ದು ವೃತ್ತಿ ಆಧಾರಿತ ತರಬೇತಿ ನೀಡಲಾಗುತ್ತಿದೆ. 1 ತಿಂಗಳು 1 ವಿಭಾಗಕ್ಕೆ ಬೆಂಗಳೂರಿನಲ್ಲಿ ತರಬೇತಿ ಇದೆ. ಉಳಿದವುಗಳಿಗೆ ಠಾಣಾ ಮಟ್ಟದಲ್ಲಿ ತರಬೇತಿ ನೀಡುವುದಾಗಿ ತಿಳಿಸಿದರು. ಅಶ್ರಫ್ ಗುಂಪು ಹತ್ಯೆ ಪ್ರಕರಣದಲ್ಲಿ 120ಕ್ಕೂ ಅಧಿಕ ಮಂದಿಯನ್ನು ವಿಚಾರಣೆಗೆ ಒಳಪಡಿಸಿದ್ದು, ಸ್ಥಳದಲ್ಲಿದ್ದವರ ಮೊಬೈಲ್ಗಳಲ್ಲಿ ಲಭ್ಯವಾದ ಚಿತ್ರಗಳು, ಆರೋಪಿಗಳು ಧರಿಸಿದ್ದ ಶೂ, ಚಪ್ಪಲಿ ಹಾಗೂ ಮೊಬೈಲ್ ಸಂಭಾಷಣೆಗಳನ್ನು ಆಧರಿಸಿ 15 ಮಂದಿಯನ್ನು ಬಂಧಿಸಲಾಗಿದೆ. ಸಾಕ್ಷಿಗಳಿದ್ದರೆ ನೀಡಿ ಎಂದರು. ಅದು ಅವರು ಹೇಳಿದ್ದಾರೆ ಹಿಡ್ಕೊಂಬರ್ತೀವಿ ರೀ, ಬಂದು ಕರ್ಕೊಂಬಂದು ಏನಿದೆ ಅಂತೇಳಿ ಕೇಳೋಣ, ಮಾತಾಡ್ಸೋಣ. ಈಗ
ಒಂದಿಬ್ಬರಿಗೆ ನಿನ್ನೆ ನೋಟಿಸ್ ಕೊಟ್ಟಿದ್ವಿ, ಬರ್ರಪ್ಪ ಸ್ಟೇಟ್ಮೆಂಟ್ ಕೊಡಿ ಅಂತ. ಆ ನೋಟಿಸ್ ಕೊಟ್ಟಾಗ ಅವರು ಕಾಣಿಸ್ಲಿಲ್ಲ, ಕೇರಳದಲ್ಲಿದ್ದರು. ಆಯಿತಾ, ವಾಟ್ ಟು ಡು? ಈಗ ಅವನ ಆರೋಪಿ ಓಡೋಗಿದ್ದಾನೆ. ಬಂದಮೇಲೆ ನಾವು ಒಳಗೆ ಹಾಕ್ತೀವಿ, ಅದಲ್ಲ ಸಪ್ರೇಟ್ ಬೇರೆ ಕೇಸಲ್ಲಿ ಹೇಳ್ತಾ ಇದ್ದೀನಿ. ಥಿಂಗ್ಸ್ ವಿಲ್ ಹ್ಯಾಪನ್ ಆ್ಯಂಡ್ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಓಕೆ, ಯಾರನ್ನೂ ಕೂಡ ನಾವು ವಿಚಾರಣೆ ಮಾಡದೆ ಬಿಡಲ್ಲ, ಪ್ರತಿಯೊಬ್ಬರನ್ನೂ ವಿಚಾರಣೆ ಮಾಡ್ತೀವಿ. ಸರ್, ಈಗ ಈ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಪೊಲೀಸರಿಗೆ ಕ್ವಶನ್ ಮಾಡಿಕೊಂಡು ಇದು ಮಾಡಿದ್ದಾರೆ ಸುನೀಲ್ ದಟ್ ಕೇರಳ ಬ್ಯಾಚ್ ಅದೇ ನೋಟಿಸ್ ಕೊಟ್ಟಿದ್ವಿ ಎಲ್ಲರನ್ನೂ ಬರೋಕ್ಕೆ ಕೇಳಿದ್ವಿ, ಕರೆದಿದ್ವಿ. ಇಲ್ಲ, ಬರ್ತಾ ಇಲ್ಲ ಅಂದರೆ ಏನು ಮಾಡ್ತೀವಿ? ಆಮೇಲೆ ಕರ್ಕೊಂಬರ್ಬೇಕಾಗುತ್ತೆ. ಕರ್ಕೊಂಬಂದು ಕೇಳ್ತೀವಿ. ಏನಾದರೂ ಇದ್ದರೆ ಎಸ್, ವಿಲ್ ಡೆಫಿನೆಟ್ಲಿ ಟೇಕ್ ಆ್ಯಕ್ಷನ್ ಬೇಸ್ಡ್ ಆನ್ ದಟ್. ಏನಾದರೂ ಇಲ್ಲ ಅಂದರೆ ಯು ಆರ್ ಡೂಯಿಂಗ್ ಎ ಕ್ರೈಮ್, ವಿಲ್ ಟೇಕ್ ಆ್ಯಕ್ಷನ್ ಆನ್ ದಟ್. ಅಷ್ಟೇ, ಬೇರೆನೇನಿಲ್ಲ. ಸರ್, ಅದರಲ್ಲಿ ಸಜಿತ್ ಶೆಟ್ಟಿ ಅಂತ ಅವರು ಮತ್ತೆ ವಿಡಿಯೋ ಮಾಡಿ ಪೊಲೀಸರು ಟಾರ್ಚರ್ ಮಾಡಿದ್ದಾರೆ ಅಂತ ವಿಡಿಯೋ ಮಾಡಿ ಹಾಕಿದ್ದಾರೆ. ಏನು ಟಾರ್ಚರ್ ಅಂದರೆ ಯಾರು ಹೊಡೆದಿದ್ದಾರಾ? ಹಾಗೆ ಅಂತ ಅವರು ಹೇಳಿದ್ದಾರೆ. ಹೊಡೆದಿದ್ದಾರಂತ ಎಲ್ಲರೂ ಹೇಳಿದ್ದಾರಾ? ಯಾರಾದ್ರು ಹೇಳ್ರಿ, ಹೊಡೆದಿದ್ದಾರಂತ ಯಾರಾದರೂ ಹೇಳಿದ್ದಾರಾ? ನಾವು ನಿಮ್ಗೆ ಒಂದೇ ವಿಷಯ ಹೇಳ್ತೀನಿ. ಅದಕ್ಕೆ ಮೊದಲು ಇನ್ನೊಂದು ಪೋಸ್ಟು ಹಾಕಿದ್ದಾನಲ್ಲ, ನಾನು ಡಿಪ್ರೆಷನಲ್ಲಿ ಬಂದಿದ್ದೀನಿ ಅಂತೇಳೇನೋ. ಹೊಡೆದಿದ್ದಾವಂತ ಎಲ್ಲೂ ಹೇಳಿಲ್ಲ. ಆ ವಿಡಿಯೋ ಸರಿಯಾಗಿ ನೋಡಿ. ನಾನು ನಿಮ್ಗೆ ಅದೇ ಹೇಳಿದ್ದೆ, ಯಾರನ್ನಾದ್ರೂ ನಾವು ಕರ್ಕೊಂಡು ಬಂದರೆ 100 ಸಲ ವಿಚಾರಣೆ ಮಾಡ್ತೀವಿ, 100 ದಿವಸ ವಿಚಾರಣೆ ಮಾಡ್ತೀವಿ. ನಮ್ಮ ಹತ್ರ ಸಾಕ್ಷ್ಯ ಇದೆ ಅಂದರೆ, ಅಲ್ಲಿ ಇದ್ದಾನಂತ ಹೇಳ್ಬಿಟ್ಟು ಎವಿಡೆನ್ಸ್ ಇದೆ ಅಂದರೆ ಹೇಳ್ರಲ್ವ, ಅದಕ್ಕೆ ಕೇಳಿದ್ದು, ಅದಕ್ಕೆ ಕರೆದಿದ್ವಿ. ಇಲ್ಲ ಅಂದರೆ ಏನು ಮಾಡ್ತೀವಿ? ಓಕೆ, ನಿಮ್ಗೆ ಅದೇ ಟಾರ್ಚರ್ ಅನಿಸಿದೆ. ಇಲ್ಲಿ ಕೆಲವ್ರಿಗೊಂದು ಫೀಲಿಂಗ್ ಇದೆ, ಯಾರು ಕೂಡ ನನ್ನನ್ನು ಪೊಲೀಸ್ ಸ್ಟೇಷನ್ಗೆ ಕರೆಯಲೇಬಾರ್ದು. ನೋ ಬಡಿ ಈಸ್ ಎಕ್ಸೆಂಪ್ಟ್ ಫ್ರಮ್ ಲಾ. ಎನ್ IO who is a head constable can call anybody in his case. ಈ ಕೇಸ್ಗಳಲ್ಲಿ DSPs ಇದ್ದಾರೆ, they will call anybody whom they think are having information in that particular case. ಅಷ್ಟು ಮಾಡ್ತಾರೆ. ಹಾಕಿದ್ದಾರೆ. ಹೌ ಡು ವಿ ಇನ್ವೆಸ್ಟಿಗೇಟ್ ಎ ಕೇಸ್? ಒಬ್ಬರನ್ನ ನೀವು ಬರ್ತೀರ್ರಿ, ನೀವು ಬಂದಾಗ ನಿಮ್ಮನ್ನು ನಾನು ಎವಿಡೆನ್ಸ್ ತೆಗಿಬೇಕು. ಹೌ ಶುಡ್ ಯು ಟಾಕ್? ಹಾಗೆ ಇರುತ್ತಲ್ವ. ವಾಟ್ ಇಸ್ ದೇರ್ ಇನ್ ದಟ್? ಆರೋಪಿತರ ಜೊತೆ ಏನು ಮಾಡ್ಕೊಂಡಿದ್ದಾರೆ? ಜುಗಲ್ಬಂದಿ. ಏನು ತಮಾಷೆನ? ಯಾಕೆ ಯಾರು ಕೇರಳ ಡ್ರಾಮಾ ಮಾಡ್ತಾಯಿದ್ರಿ ನೀವು ಕೂಡ? ಡೋಂಟ್ ಯು ಫೈಂಡ್ ಅ ಫಾಲ್ಟ್ ವಿತ್ ದಟ್? ಯಾಕೆ ಯಾರಿಗೆ ಕೂಡ ತಪ್ಪು ಕಾಣಿಸ್ತಾ ಇಲ್ಲ? ಕಣ್ಣಿಗೆ ತೋರಿಸಿದ್ವು ಅಲ್ಲ ಎಲ್ಲ ಕೂಡ, ನಾವು ಏನೇನು ಕೆಲಸ ಮಾಡಿದ್ವಿ ಅಂತ ಹೇಳಿ. ಪ್ರತಿ ಕೇಸಲ್ಲಿ ಕೂಡ ಫೋಟೋ ಸಮೇತ ಆರೋಪಿತರನ್ನು ಹಿಡಿತಾ ಇದ್ವಿ. ನಾಟ್ ನಾರ್ಮಲಿ, ದೇರ್ ಈಸ್ ಎ ಫೋಟೋ ವಿಚ್ ನೋ ಬಡಿ ಈವನ್ ಡ್ರೆಮ್ಟ್ ವಾಟ್ ಈಸ್ ದೇರ್. ಯಾರಿಗೆ ಕನಸಲ್ಲಿ ಕೂಡ ಗೊತ್ತಿಲ್ಲ ನಾವು ಫೋಟೋ ಇಟ್ಕೊಂಡು ಆರೋಪಿತರನ್ನು ಹಿಡಿತಾ ಇದ್ವಿ ಅಂತೇಳಿ. ತೋರಿಸಿದ ಮೇಲೆ ಸಾಕಷ್ಟು ಇದು. ಯಾರ ಜೊತೆ ಜುಗಲ್ಬಂದಿ? ನಿಮ್ಗೆ ಬೇಕಾಗಿದ್ದು ಮಾಡಿ. ವೈ ಆರ್ ಯು ನಾಟ್ ಆಸ್ಕಿಂಗ್ ದಟ್ ಕ್ವಶನ್? ಇಟ್ಸ್ ನಾಟ್ ರೈಟ್ ಕ್ವಶನ್ ಟು ಬಿ ಆಸ್ಕ್ಡ್. ಸಿಂಪಲ್. ಯಾಕೆ? ದಟ್ ಈಸ್ ವೈ ಐ ಸ್ಟಾರ್ಟೆಡ್ ದ ಹೋಲ್ ಥಿಂಗ್ ವಿತ್ ಒನ್ ಥಿಂಗ್. ಗುಡ್ ಪೀಪಲ್ ಕೀಪ್ ಕ್ವೈಟ್ ಆ್ಯಂಡ್ ಡೂ ನಥಿಂಗ್, evil will rise beyond proportions. It is the silence of the wise which screws more. Okay. ಗೊತ್ತಿದ್ದವರು ಅರ್ಥ ಮಾಡಿಕೊಳ್ಳುವವರು, ಯಾವುದು ಎಲ್ಲಿದೆ, ಏನು ಮೋಟಿವ್ ಇದೆ ಅರ್ಥ ಮಾಡಿಕೊಳ್ಳಲ್ಲ. ಯು ಕ್ವಶನ್ ಪ್ರಾಪರ್ಲಿ, ಯಾಕೆ ಆಗಿದೆ, ಏನಾಗಿದೆ. ಆಯ್ತಪ್ಪ, ಹಾಕಿದರೆ ನೀವು ಕೇಳಿದ್ರೆ ಏನು ಸಾಕ್ಷ್ಯ ಇದೆ, ಕೊಟ್ಟಿದ್ಯಾ ಅಂತ. ವೈ ಯು ಡಿಂಟ್ ಆಸ್ಕ್? ವೈ ನೋ ಬಡಿ ಆಸ್ಕ್? ನಿನ್ನ ಹತ್ರ ಇದ್ದರೆ ಸಾಕ್ಷ್ಯ ತೋರಿಸಿದ್ಯಾ? ಯಾಕೆ ಕೇಳ್ತಾ ಇಲ್ಲ? ಆಸ್ಕ್. ನೋ, ನಾವು ತೋರಿಸಿದ್ವಲ್ಲ ಇದ್ದ ಸಾಕ್ಷ್ಯವನ್ನು. ಇಟ್ ಈಸ್ ಲೈಕ್ ವಿ ಆರ್ ರೆಸ್ಪಾನ್ಸಿಬಲ್, ನೋ ಬಡಿ ಈಸ್ ರೆಸ್ಪಾನ್ಸಿಬಲ್. ಎಸ್, ಡೆಫಿನೆಟ್ಲಿ ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್, ಎವ್ರಿ ಲೈಫ್, ಸೇಫ್ಟಿ ಆಫ್ ಎವ್ರಿಬಡಿ ಇನ್ ದ ಹೋಲ್ ಸಿಟಿ. ಯಾರಿಗೇನೇ ಆಗಿದ್ರು ನಾವಿದ್ವಿ, ನಿಮಗಾಗಿ ನಾವಿದ್ವಿ, ಬರ್ತೀವಿ. ಎಲ್ಲಿ ಸಮಸ್ಯೆ ಆಗಿದ್ರು ಕೂಡ ವಿ ವಿಲ್ ಮೇಕ್ ಶೂರ್ ಜಸ್ಟಿಸ್ ಇಸ್ ಸರ್ವ್ ಟು ಯು. ಅದಕ್ಕರ್ಥ nobody else is responsible. We will hold everybody else who is reason for nonsense to be responsible, and everybody will explain. ಅದಾಗುತ್ತೆ. ಆ್ಯಂಡ್ ದಿಸ್ ಇಸ್ ಎ ಪಾರ್ಟ್ ಆಫ್ ಇಟ್ ಆ್ಯಂಡ್ ಪ್ರಾಸೆಸ್. ಪೊಲೀಸರು ಬರೀ ಮಾತಾಡಿ ಕ್ವಶನ್ಸ್ ಕೇಳಿದ್ರೇ ಹಿಂಗಾಗಿಬಿಟ್ರೆ ಏನು ಮಾಡೋದು ಹೇಳಿ?
ನೀವೇ ಸುಮ್ಮನೆ ಗಾಲಿಯಲ್ಲಿ ಹೈಡಿಂಗ್ ಯುವರ್ ಸೆಲ್ಫ್ ಬಿಹೈಂಡ್ ಸಮ್ ಸ್ಕ್ರೀನ್ ಮಾತಾಡ್ತೀನಿ ಅಂದರೆ ಆಗಲ್ಲ ರೀ. ವಿ ಆರ್ ಫೈರ್, ವಿ ಆರ್ ಓಪನ್ ಆ್ಯಂಡ್ ಟ್ರಾನ್ಸ್ಪರೆಂಟ್. ಈಗಲೂ ಬರ್ರಿ ಮಾತಾಡ್ತೀವಿ, ಇಲ್ಲೇ ಇದ್ವಿ, ಯಾರು ಸಾಕ್ಷಿ ಏನಾರು ಇದ್ದರೆ ತೊಗೊಂಬರ್ತೀವಿ ಅಂದರೆ ನೀವೇ ಒಟ್ಟಿಗೆ ಕರ್ಕೊಂಬರ್ರಿ ಮೈಕಲ್ಲೇ, ಇಲ್ಲೇ ನೋಡೋಣ. ಬಿಕಾಸ್ ಒಬ್ಬರಲ್ಲ 10 ಜನ ಒಟ್ಟಿಗೆ ಬಂದರು, ಎಲ್ಲರಿಗೂ ಹೇಳಿದ್ರು ಆಫ್ಟರ್ ದಿಸ್. ಸರಿ, ಕೆಲವರ ಸಿಂಪಲ್ ಆಗಿ ಹೇಳೋದು, ಕೆಲವರ ಸಾಕ್ಷ್ಯಗಳಿದಾವಲ್ಲ, ಒಂದು ಘಟನೆ ನಡೆದಿರುತ್ತೆ. ಎಸ್, ಎಕ್ಸಾಕ್ಟ್ಲಿ. ಘಟನೆ ನಡೆದಾಗ ಒಬ್ಬನ ಮೇಲೆ ಏನೋ ಒಂದು ಕಾರಣಕ್ಕೆ ಅನುಮಾನ ಇರುತ್ತೆ. ಆ ಕಾರಣ ಹೇಳಿ ಸೋಷಿಯಲ್ ಮೀಡಿಯಾಗಳಲ್ಲಿ ಬರೆಯೋದಿಲ್ಲ ಅವರು. ಪೊಲೀಸರ ಹತ್ರ ಬಂದು ಹೇಳಿದಾಗ ನೀವು ಅಂಥವ್ರನ್ನ ಕರೆದು, ಅಂದ್ರೆ ಅವನೊಂದು ವ್ಯಕ್ತಿ ಬಗ್ಗೆ ಹೇಳಿರ್ತಾನೆ, ಸರಿ ಇವನು ಮಾಡಿದ ಜಾಗದಲ್ಲಿ ಇದ್ದಂತ ನನಗೆ ಒಂದು. ನಾವು ಹೇಳ್ತಾ ಇದ್ವಲ್ಲ, ನಮಗೆ ಆ ಜಾಗದಲ್ಲಿದ್ದ 126 ಜನರ ಬಗ್ಗೆ ಎವಿಡೆನ್ಸ್ ಇದೆ, ಆಯಿತಾ? ಇನ್ನೊಂದು 10 ಜನ ಎಕ್ಸ್ಟ್ರಾ ಇದ್ದಾರಂತ ಓರಲ್ ಎವಿಡೆನ್ಸ್ ಇದೆ. ಈಗ ನಾನು ಹೇಳ್ತಾ ಇರೋದು ಒಂದೇ, ನಿಮಗೆ ಅವನ ಮೇಲೆ ಅನುಮಾನ ಇದೆ, ಯಾವ ಕಾರಣಕ್ಕೆ ಅನುಮಾನ ಹೇಳಿ, ಅದೇ ಅಲ್ವಾ? ಅದನ್ನು ನಾವು ನಿಮಗೆ ಒಂದು ತೀರಿಸಬೇಕು ಅನುಮಾನ. ಸೋಷಿಯಲ್ ಮೀಡಿಯಾಗಳಲ್ಲಿ ಬರೆಯೋ ಬಗ್ಗೆ ನಮಗೂ ಆಕ್ಷೇಪ ಇದೆ. ಯಾರು ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರಯಲ್ಗಳನ್ನು ಮಾಡಬಾರ್ದು. ಬಟ್ ನಾನೇ ಪರ್ಟಿಕ್ಯುಲರ್ ಪರ್ಸನಲಿ ನಾನೊಂದು ಘಟನೆ ಆಯಿತು, ನನ್ನ ಊರಲ್ಲಿ ಆಡ್ಕೊಳ್ತಾ ಇದ್ದಾರೆ ಸರ್, ಅವನೊಬ್ಬ ಇದ್ದಾನೆ ಆ ಜಾಗದಲ್ಲಿ, ನಾನು ನಿಮ್ಮ ಹತ್ರ ಬಂದು ಹೇಳ್ತೀನಿ ಪರ್ಸನಲಿ ಆಗಿ, ಅವನೊಬ್ಬ ಆರೋಪಿ ಇದ್ದಾನೆ. ಆಗ ನೀವೊಬ್ಬ ಪೊಲೀಸರಾಗಿ ನೀವು ನಾನು ಹೇಳಿದವನ್ನ ಕರೆದು ವಿಚಾರಣೆ ನಡೆಸ್ತೀರಿ? ಡೆಫಿನೆಟ್ಲಿ ಕರ್ಕೊಂಡ್ಬರ್ತೀವಿ. ಅದನ್ನ ಈಗ 57 ದಿನಗಳಾದ್ರೂ ಯಾಕೆ ಆಗಿಲ್ಲ ಅನ್ನುವಂಥದ್ದನ್ನ ಯಾರಾದ್ರೂ ಪ್ರಶ್ನೆ ಮಾಡುವಂಥದ್ದು ಏನಾಗಿಲ್ಲ ಹೇಳಿ. ಅಲ್ಲ, ಜಸ್ಟ್ ಈಗ 57 ದಿನದಿಂದ ಆ ವ್ಯಕ್ತಿ ಇದ್ದಾನೆ, ಒಬ್ಬ ಯಾರೋ ತಪ್ಪಿಸ್ಕೊಂಡಿದ್ದಾನೆ ಅನ್ನುವಂಥದ್ದು, ಅವ್ರು ಯಾಕೆ ಸಿಗ್ತಾ ಇಲ್ಲ? ಹೇಳ್ತೀನಿ ನೋಡಿ, ಅದೇ ಸೇಮ್ ಥಿಂಗ್. ಅಲ್ಲಿ ಒಬ್ಬನಿದ್ದಾನೆ, ಅವನನ್ನು ಅರೆಸ್ಟ್ ಮಾಡಿ, ಅಲ್ಲ ಅಲ್ಲಿ ಒಬ್ಬನಿದ್ದಾನೆ ಹೊಡೆದಿದ್ದಾನೆ, ನನಗೆ ಗೊತ್ತು, ಕರ್ಕೊಂಬರ್ರಿ. ಸರಿ, ನೀವು ನಾನು ನೋಡಿಲ್ಲ, ಅಲ್ಲಿ ಒಬ್ಬನಿದ್ದಾನೆ ಹೊಡೆದಿದ್ದಾನಂತ ಇವನು ಹೇಳಿದ್ದಾನೆ, ತೋರಿಸಲ್ಲ. ಯು ಗಿವ್ ಮಿ ಎ ಲಿಂಕ್. 125 ಜನ ನಾನು ಹೇಳ್ತಾ ಇರೋರು, ಒಬ್ಬರಿಬ್ಬರಲ್ಲ, 125 ಜನರ ಮೇಲೆ ಹೇಳ್ಬೋದು, ಆ ಸುತ್ತಮುತ್ತ ನಡ್ಕೊಂಡು ಹೋಗಿದ್ದವ್ರ ಮೇಲೆ ಕೂಡ ಹೇಳ್ಬೋದು. ಈ ಎವಿಡೆನ್ಸ್ ಈಸ್ ವಾಟ್ ಈಸ್ ರಿಕ್ವೈರ್ಡ್ ಇನ್ ಕೇಸ್. ಭವಿಷ್ಯದಲ್ಲಿ ಸಾಕ್ಷಿ ಇದ್ದಂಥವ್ರು ಆಗಿರಲಿ ಅಥವಾ ಅನುಮಾನ ಬಂದವರಾಗಲಿ, ಪೊಲೀಸರ ಹತ್ರ ಯು ಕ್ಯಾನಾಟ್ ಕ್ಯಾಚ್ ಪೀಪಲ್ ಆನ್ ಡೌಟ್. ಡೌಟ್ ಶುಡ್ ಹ್ಯಾವ್ ಎ ರೀಸನ್. ರೀಸನ್ will be probed into. If you give me the reason, yes. If there is no reason, so sometime ನಿಮ್ಮ ಇನ್ಕ್ವೈರಿ ಎಲ್ಲ ರೀಸನ್ಗಳು ಸಿಗಬಹುದು. ಹೌದ್ರಿ, ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಹೇಳ್ಬೇಕಲ್ಲ ನೀವು. ಅದು ನಾವು ಹೆಂಗೂ ಮಾಡ್ತಾ ಇರ್ತೀವಿ ನಮ್ಮ ಕೆಲಸ. ನೀವು ಹೇಳಿಲ್ಲ ಅಂದರೆ ಮಾಡ್ತಾ ಇದ್ದೀವಲ್ಲ. ಈಗ 60 ಜನ ಬಂದಿದ್ದಾರೆ ಇನ್ವೆಸ್ಟಿಗೇಷನಲ್ಲಿ, ನೀವು ಎಷ್ಟು ಜನ ಹೆಸರು ಹೇಳಿದ್ರಿ? ಇಲ್ಲ ಅಲ್ವಾ? 60 ಜನಕ್ಕೆ ಹೆಂಗೆ ಬಂದಿದ್ದಾರೆ? ಅನುಮಾನ ಬಂದೇ ಕರೆಸಿ ಸರ್. ನಿಮಗೂ ಹೇಳಿದ್ವಿ ಯಾರು ಸ್ಪಾಟಲ್ಲಿ ಇದ್ದಾರಂತ. ದಟ್ ಈಸ್ ದೇರ್. ಆಲ್ ದಟ್ ಈಸ್ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್. ಸುಮ್ಮನೆ ಹಾಕ್ತೀವಿ, ಇಲ್ಲಿ ಇವರಿದ್ದಾರೆ ಹಾಕಿಬಿಡು ಅವ್ರ ಮೇಲೆ, ಅವರಲ್ಲೇ ಇದ್ದಾರಂತ ಹೇಳಿ. ಯಾಕೆ ಅಂತ ಕೇಳ್ತೀನಿ, ಒಂದೇ ಕ್ವಶನ್ ನಾನು. ದ ಮಿನಿಟ್ ಯು ಎಕ್ಸ್ಪ್ಲೈನ್ ದಟ್, ಎಸ್ ಯು ಆರ್ ಫೇಲ್. ದ ಮಿನಿಟ್ ಯು ಡೋಂಟ್ ಎಕ್ಸ್ಪ್ಲೈನ್ ಇಟ್, ನನಗೆ ಗೊತ್ತಿಲ್ಲ, ನನ್ನ ಹತ್ರ ಏನೂ ಇಲ್ಲ, ಸುಮ್ಮನೆ ಹಾಕಿದೆ, ದೆನ್ ದಟ್ ಈಸ್ ಅ ಕ್ರೈಮ್. ಆ್ಯಸ್ ಸಿಂಪಲ್ ಆ್ಯಸ್ ಇಟ್ ಈಸ್. ಈಗಲೂ ಕೂಡ ಯು ಆರ್ ಆಲ್ ಲುಕಿಂಗ್ ಫಾರ್ ಸಮ್ ನಾನ್ ಸೆನ್ಸ್. ನಾನು ನಿಮ್ಮನ್ನು ಕೇಳಿದ್ದು ಕರೆಕ್ಟ್ ಏನದು? ಸೈಲೆನ್ಸ್ ಈಸ್ ಬ್ಯಾಡ್. ಆಸ್ಕ್ ಪ್ರಾಪರ್ ಕ್ವಶನ್ಸ್ ಟು ಪೀಪಲ್ ಟು ಬಿ ಆಸ್ಕ್ಡ್. ನಾನು ಕೇಳ್ತಾ ಇದ್ದೀರಲ್ಲ, ಸಮಾಧಾನ ಕರೆಕ್ಟಾಗಿ ಹೇಳ್ತಾ ಇದ್ದೀನಲ್ಲ, ಪ್ರತಿಯೊಂದಕ್ಕೆ ಕೊಡಿ. ಆ ಅನುಮಾನ ಯಾಕೆ ಕೊಡ್ರಿ? ನಾವು ಎಲ್ಲ ಸರಿ ಮಾಡಿ, ಎಲ್ಲರನ್ನ ಎಳೆದು ಸರಿ ಮಾಡಿ ಬಿಸಾಕೋಣ. ವಿ ಹ್ಯಾವ್ ನೋ ಫ್ರೆಂಡ್ಸ್ ಆರ್ ಫೋರ್ಸ್, ಎವ್ರಿಬಡಿ ಈಸ್ ಈಕ್ವಲ್ ಬಿಫೋರ್ ಲಾ. ಆ್ಯಂಡ್ ಎವ್ರಿ ಕ್ರೈಮ್ ಈಸ್ ಡಿಫೈನ್ಡ್ ಕ್ಲಿಯರ್ಲಿ ಇನ್ BNS. ನಮ್ಮ BNS ಇನ್ನೂ ಚೆಂದಾಗಿ ಹೊಸ ಸೆಕ್ಷನ್ಸ್ ಕೂಡ ಆ್ಯಡ್ ಮಾಡಿದ್ದಾರೆ, ಹೊಸ ಆ್ಯಕ್ಟ್ಗಳು ಕೂಡ. ನಿನ್ನೆ ಯಾರೋ ಒಬ್ಬ ರೌಡಿ ಶೀಟರನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಾಗ ತಲೆ ಹುಡ್ಕೋತಾ ಇದ್ದಾನೆ ಗೋಡೆಗೆ. ಹುಡ್ಕೊಳ್ಳಪ್ಪ, ಹೊಸ ಕಾನೂನು ಬಂದಿದೆ ಅದಕ್ಕೆ ಕೂಡ. ಇತ್ತೀಚೆಗೆ ಜನ ಏನೋ ಹೇಳ್ತಾ ಇದ್ರಲ್ಲ, ಸೂಸೈಡ್ ಮಾಡ್ಕೊಳ್ತೀವಿ, ನನ್ನ ಹಿಡಿಬೇಡಿ. ಅದಕ್ಕೂ ಕೂಡ ಕಾನೂನು ಬಂದಿದೆ BNSಲ್ಲಿ. ಸೂಸೈಡ್ ಮಾಡಿಕೊಳ್ತೀನಿ ಅಂತ ಯಾರಾದರೂ ಹೇಳಿಸಿದ್ದೆ, ಅದು ಕೂಡ ಒಂದು ಶಿಕ್ಷಾರ್ಹ ಅಪರಾಧ. ಹೊಸದಾಗಿ ಬಂದಿದೆ, ಹೊಸ ಆ್ಯಕ್ಟಲ್ಲಿ. ಎಲ್ಲ ಯೂಸ್ ಮಾಡಬೇಕಾಗತ್ತೆ ಅಷ್ಟೇ. ವಿ ಆರ್ ಬೀಯಿಂಗ್ ರೀಸನಬಲ್ ಆಲ್ಸೋ ಎಟ್ ದಿ ಸೇಮ್ ಟೈಮ್. ವೆನ್ ವಿ ಆರ್ ಟೆಲ್ಲಿಂಗ್ ಥಿಂಗ್ಸ್, ವಿ ಆರ್ ಲಿಟಲ್ ರೀಸನಬಲ್. ಇಫ್ ಯು ಡೋಂಟ್ ವಾಂಟ್ ದಟ್ ರೀಸನಬಲ್ನೆಸ್ ಫ್ರಮ್ ಅಸ್, ಓಕೆ, ವಿಲ್ ನಾಟ್ ಬಿ ರೀಸನಬಲ್. ವಿಲ್ ಆ್ಯಕ್ಟ್ 100% ಇಂಪ್ಲಿಮೆಂಟ್ ಮಾಡಿಬಿಡ್ತೀವಿ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಏನು ನಡೀತಾ ಇತ್ತು, ಈ ಕ್ವಶನ್ ಮಾಡೋದು ಮತ್ತು ರೀಲ್ಸ್ ಮಾಡೋದು ಮತ್ತು ರೌಡಿಸಮ್, ಅದೆಲ್ಲ ತುಂಬ ಕಮ್ಮಿ ಆಗಿದೆ. ತುಂಬ ಅಂದರೆ ತುಂಬ ಕಮ್ಮಿ ಆಗಿದೆ. ಸೋಷಿಯಲ್ ಮೀಡಿಯಾ ಪೋಸ್ಟ್ ನಾನು ಕೂಡ ನೋಡ್ತಾ ಇದ್ದೇನೆ ರೀ ಡೈಲಿ.
ಸೋಷಿಯಲ್ ಮೀಡಿಯಾ ಪೋಸ್ಟಲ್ಲಿ ಇನ್ನೊಬ್ಬರ ಬಗ್ಗೆ ನೀವು ಏನಾದರೂ ದ್ವೇಷ ಭಾಷಣ ಕೊಡುವಂಥದ್ದಾಗಲಿ, ತೊಂದರೆ ಕೊಡುವುದಂತಾಗಲಿ, ಇಲ್ಲ ಥರದ ಆರೋಪ ಮಾಡುವಂಥದ್ದಾಗಲಿ ಸಾಧ ಏನು ಎವಿಡೆನ್ಸ್ ಇಲ್ಲದೆ ಮಾಡಿದರೆ ಪೊಲೀಸ್ ವಿಲ್ ಟೇಕ್ ಆ್ಯಕ್ಷನ್. ಒಂದಿಷ್ಟು ಜನರ ಮೇಲೆ ಆ್ಯಕ್ಷನ್ ತೊಗೊಂಡಿದ್ದಾರೆ, ಕಡಿಮೆ ಆಗಿರಬಹುದು. ಬಟ್ ಸ್ಟಿಲ್ ಪ್ರಾಪರ್ ಆ್ಯಂಡ್ ಫೇರ್ ಕ್ರಿಟಿಕ್ ಮಾಡ್ತಾ ಇದ್ದಾರೆ, ನನ್ನನ್ನು ಬೈತಾ ಇದ್ದಾರೆ. ಐ ಅಗ್ರಿ ಟು ದಟ್ ಬಿಕಾಸ್ ವಿ ಫೇಲ್ ಇನ್ ಸರ್ಟನ್ ಥಿಂಗ್ಸ್. ಇಫ್ ಯು ಕಮೆಂಟ್ ಆ್ಯಂಡ್ ಫೈಂಡ್ ಫಾಲ್ಟ್ ವಿತ್ ದಟ್, ಎಸ್ ಏನದು, ವಿ ಆಲ್ವೇಸ್ ಇನ್ವೈಟ್ ದಟ್ ಥಿಂಗ್, ವಿ ಎಂಕರೇಜ್ ಆಲ್ಸೋ. ಫೇರ್ ಆ್ಯಂಡ್ ಪ್ರಾಪರ್ ಕ್ರಿಟಿಕ್ ಈಸ್ ರಿಕ್ವೈರ್ಡ್ ಇನ್ ಡೆಮೋಕ್ರಸಿ, ಮಾಡಿರಿ. ಬಟ್ ಅಲ್ಲಿ ಆ ಫೈನ್ ಲೈನ್ ದಾಟ್ಕೊಂಡ್ಬಿಟ್ಟು ನಾನು ಹೇಟ್ ಸ್ಪೀಚಿಗೆ ಹೋಗ್ತೀನಿ, ಫೇಕ್ ನ್ಯೂಸ್ಗೆ ಹೋಗ್ತೀನಿ ಅಂದರೆ ವಿಲ್ ನಾಟ್ ಆಲ್ ರೈಟ್. ನೋ ಹೇಟ್ ಸ್ಪೀಚಸ್, ನೋ ಫೇಕ್ ನ್ಯೂಸ್, ನೋ ನ್ಯೂಸ್ ಸೆನ್ಸ್ ಅಷ್ಟೇ. ಹೇಳಿದ್ದೀನಲ್ಲ ನಿಮಗೆ ಏನು. ಹಾಂ, ಯಾರು ಅದೇ ಹೇಳ್ತಾರಲ್ಲ, ಲಾ ಈಸ್ ಸೇಮ್, ಲಾ ಈಸ್ ಸೇಮ್ ಫಾರ್ ಎವ್ರಿಬಡಿ. ಒಂದು ತೊಗೊಂಬರ್ರಿ, ಅದು ಇಫ್ ಇಟ್ ಕಮ್ಸ್ ಅಂಡರ್ ದಿ ಥಿಂಗ್ ಕ್ರೈಮ್, ಇಟ್ ವಿಲ್ ಬಿ ಕ್ರೈಮ್. ಯಾರೇ ಮಾಡಿದ್ರು ಕ್ರೈಮ್. ಆಲ್ರೆಡಿ 353 BNS ಅಲ್ಲಿ ಇದು ಮಾಡುವಾಗ ಅವ್ರನ್ನ ಅರೆಸ್ಟ್ ಮಾಡುವಂಥದ್ದು ಅವಕಾಶಗಳಿದೆ ಅಥವಾ ನೋಟಿಸ್ ಕೊಡುವಂಥದ್ದು? ಇವಾಗ ಲೀಗಲ್ ಕ್ಲಾಸ್ ಹೇಗೆ ಹೇಳ್ತೀವಿ, ದ್ವೇಷ ಭಾಷಣ ಮಾಡೋದ್ರಲ್ಲಿ ಒಬ್ಬನ ಒಂದು ತಪ್ಪು ಮಾಡಿದ್ದಾಗ ಹೈಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರ, ನಮಗೆ ಆ್ಯಕ್ಟ್ ಪ್ರಕಾರ ಅವ್ರು ಅರೆಸ್ಟ್ ಆಗೋದಾ ಅಥವಾ ಅವ್ರಿಗೆ ಬೇಲ್ ಸಿಗೋದಾ, ನೋಟಿಸ್ ಕೊಡೋದಾ ಅವಕಾಶಗಳಿದ್ದಾವೆ. ನೋಟಿಸ್ ಕೊಡುವಂಥ ಕೇಸಲ್ಲಿ ಕೂಡ ಬೇಕಾದರೆ ಅರೆಸ್ಟ್ ಮಾಡಿ ಕಳಿಸಬೇಕಾದ್ರೆ ಏನು ಪ್ರಕ್ರಿಯೆ ನಾವು ಫಾಲೋ ಮಾಡಬೇಕು ಅನ್ನುವಂಥದ್ದು ಕ್ಲಿಯರ್ ಆಗಿದೆ ಕಾನೂನಲ್ಲಿ. ಸೊ ಇಫ್ ದೇರ್ ಈಸ್ ಸಂಬಡಿ ಹೂ ಈಸ್ ಡೂಯಿಂಗ್ ಸಮಥಿಂಗ್, ನೋಟಿಸ್ ಕೊಡುವಂಥ ಪ್ರಕರಣಗಳಲ್ಲಿ ಮತ್ತೆ ಇವರು ಮಾಡ್ತಾರೆ, ಇವರೇನು ಅರ್ಧ ಮಾಡಿಕೊಂಡಿಲ್ಲ ಅಂತಿದ್ದಾಗ ದೇರ್ ಆರ್ ಪ್ರೊವಿಷನ್ಸ್ ಆಫ್ ಲಾ, ವಿಲ್ ಇಂಪ್ಲಿಮೆಂಟ್ ದಟ್ ಅಷ್ಟೇ. ಕಾನೂನೇನು ಅಷ್ಟು ವೀಕ್ ಆಗಿದೆ ಅಂತ ಅಂದ್ಕೋಬೇಡಿ. ಕೆಲವು ಸಲ ಜಡ್ಜಸ್ ದೇ ವಿಲ್ ಡಿಸೈಡ್ ವಾಟ್ ದೇ ವಾಂಟ್, ಸೊ ನಾವು ಅದಕ್ಕೆ ರೆಸ್ಪೆಕ್ಟ್ ಕೊಡ್ತೀವಿ. ಬಟ್ ಜಡ್ಜ್ ಆಲ್ಸೋ ಒಂದು ಸಲ ನೋಡ್ತಾರೆ, 2 ಸಲ ಆಗಿದರೆ ಪ್ರೊವಿಷನ್ ಅವ್ರಿಗೂ ನೋಡ್ತಾರಲ್ವ, ನೋಡಿ ಮಾಡ್ತಾರೆ ಅಷ್ಟೇ, ಬೇರೇನಿಲ್ಲ. ಹಿಂದೆ ಆಗಿರೋದೇ ಅಂದರೆ ಕೇಸ್ ಆಗುತ್ತೆ, ಅವ್ರ ಮೇಲೆ ಕ್ರಮಗಳಾಗ್ತಾ ಇಲ್ಲ ಅಂತ ಕೆಲವರಿಗೆ ಅದೇ ಭಾಷಣಗಳ ಕಂಟಿನ್ಯೂ ಆಗಲಿ ಕಾರಣ ಆಗಿರುವಂಥದ್ದು. ಆಗಿದ್ದ ಕೇಸಲ್ಲಿ ಕೆಲವುದರಲ್ಲಿ ಬೇಲ್ ಸಿಕ್ಕಿರಬಹುದು. ಇದು ಮಾಡಿ ಹಳೆ ಕೇಸು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ವಿಲ್ ನಾಟ್ ಲೀವ್ ಎನಿ ಕೇಸ್. ಯು ಗೆಟ್ ಎ ಬೇಲ್, ಇಟ್ ಡಸಂಟ್ ಮೀನ್ ದಟ್ ಯು ಆರ್ ಫ್ರೀ. ದೇರ್ ಆರ್ ಕಂಡೀಷನ್ಸ್ ಇನ್ ಬೇಲ್, ಎಲ್ಲ ಬೇಲಲ್ಲಿದ್ದಾವೆ. ಓಕೆ, ಹೇಳಿದ್ವಲ್ವಾ, ಆ್ಯಸ್ ಲಾಂಗ್ ಆ್ಯಸ್ ಯು ಆರ್ ಟಾಕಿಂಗ್ ಫ್ರೀಡಮ್ ಆಫ್ ಸ್ಪೀಚ್ ಯು ಕ್ಯಾನ್ ಯೂಸ್ ಇಟ್. ದ ಮಿನಿಟ್ ಇಟ್ ಕ್ರಾಸಸ್ ದಿ ಲೈನ್ ಇಟ್ ವಿಲ್ ಬಿ ಡಿಫಿಕಲ್ಟ್. ಹೋಗಿದ್ದವ್ರಿಗೆ ಬೇಲ್ ಸಿಕ್ಕಿದರೆ ಓಕೆ, ಆ ಸಿಗೋವರೆಗೆ ಓಡೋಗಿರ್ತಾರೆ ಮೋಸ್ಟ್ಲಿ, ನೋ ಪ್ರಾಬ್ಲಮ್, ವಿಲ್ ಕಮ್ ಬ್ಯಾಕ್. ನೆಕ್ಸ್ಟ್ ರಿಪೀಟ್ ಆಗಿದ್ದರೆ ಏನಾಗುತ್ತೆ, ಕಷ್ಟ ಆಗುತ್ತೆ ಅಷ್ಟೇ. ಏನಿದೆ, ಜಾಗ್ರತೆಯಾಗಿ ನೋಡಿಕೊಂಡ್ರೆ ಏನೂ ಸಮಸ್ಯೆ ಇಲ್ಲಲ್ವಾ. ದೇಶ ಭಾಷಣ ಮಾಡಿದ ತಕ್ಷಣ ನಿಮಗೆ ಕೇಳೋಕ್ಕೆ ಏನಾಗ್ತದೆ ರೀ, ನೀವು ಕೇಳಿಬಿಡಲ್ಲ, ಏನು ಹಿಂಗೆ ಮಾತಾಡ್ತಾ ಇದ್ರಿ, ನೋ ಬಡಿ ಟಾಕ್ಸ್, ದಟ್ ಈಸ್ ಅ ಪ್ರಾಬ್ಲಮ್ ಹಿಯರ್. ಕೇಳಿ ಅಲ್ಲ, ಯಾಕೆ ಹಿಂಗೆ ಮಾತಾಡ್ತಿದ್ರು ಅಂತ ಕೇಳಿ. ಯಾಕೆ ಇವರು ಮಾಡಿದ್ದಾರೆ ಅಂತೇಳಿ ಆಗ್ಬೋದಿತ್ತಲ್ಲ. ಕೇಳಿ, ಇದೇ ಕ್ವಶನ್ ಕೇಳ್ರಿ. ಇನ್ನೊಬ್ಬನು ಬಂದು ಹೆದರ್ಕೊಂಡ್ಬಿಟ್ಟು ಇದು ಮಾಡಿಕೊಂಡು ಯಾಕೆ ಇದು ಮಾಡ್ತಾ ಇದ್ದೀರ ಅಂತ ಅಷ್ಟು ಒಳಗ ಇದಾಗಿ ಆಗಬೇಕು. ಯು ಆರ್ ವೈಸ್ ಪೀಪಲ್, ನಾಲೆಜಬಲ್ ಪೀಪಲ್. ಇಫ್ ಯು ಆಸ್ಕ್, ನೋ ಬಡಿ ವಿಲ್ ಡೂ ದಟ್. ವೈ ಡೋಂಟ್ ಯು ಆಸ್ಕ್? ಎವ್ರಿಬಡಿ ಹ್ಯಾಸ್ ಅ ರೋಲ್, ರೈಟ್? ಡೆಫಿನೆಟ್ಲಿ ಯು ಆರ್ ಆಲ್ ವೆರಿ ಗುಡ್, ಡೂಯಿಂಗ್ ಎ ಗ್ರೇಟ್ ರೋಲ್, ಬಟ್ ಯು ಆರ್ ನಾಟ್ ಕ್ವಶನಿಂಗ್. ಓದ್ತಾರಲ್ರಿ, ಓದಿಲ್ಲಲ್ಲ ನೀವು ಕೇಳೋ ಪ್ರಶ್ನೆ ಓದಲಿ. ಬಟ್ ನಿಮ್ಗೆಲ್ಲರೂ ಆನ್ಸರ್ ಮಾಡಲೇಬೇಕಲ್ಲ. ಈಗ ನಾನು ಮಾಡ್ತಾ ಇದ್ದೀನಲ್ಲ, ಕೂರಿಸ್ಬಿಟ್ಟು ಕೇಳಿಸ್ತಾ ಇದ್ದೀರಲ್ಲ, ಎಲ್ಲ ಹೇಳ್ತಾ ಇದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಎಲ್ಲೋ ಬರೆದಿದ್ರು ನಾನು ಸಮಾಧಾನ ಹೇಳಲೇಬೇಕಲ್ಲ ಸಮಸ್ಯೆಗೆ. ಈ ವಿಶೇಷ ಕಾರ್ಯಪಡೆಗೆ ಟ್ರೈನಿಂಗ್ ಆಗ್ತಾ ಇದೆ. ದೇರ್ ಆರ್ 3-4 ವಿಂಗ್ಸ್ ಇನ್ ದಟ್. ಆ ಜಿಯೋದಲ್ಲಿ ಏನಿದೆ ಅದರ ಪ್ರಕಾರನೇ ವಿಂಗ್ಸ್ ಇದ್ದಾವೆ. ಸೊ ಅವರೆಲ್ಲರೂ ಕೂಡ ಪ್ರೊಫೆಷ್ನಲ್ ಟ್ರೈನಿಂಗ್ ಈಸ್ ಬೀಯಿಂಗ್ ಗಿವನ್ ಟು ದೆಮ್. ನೆಕ್ಸ್ಟ್ ಮಂತ್ ಇದರಲ್ಲಿ ಒಂದು ಪರ್ಟಿಕ್ಯುಲರ್ ವಿಂಗಿಗೆ ಬ್ಯಾಂಗ್ಳೂರಲ್ಲಿ ಟ್ರೈನಿಂಗ್ ನಡೀತದೆ. ಉಳಿದವರಿಗೆ ಪ್ರತಿ ಪೊಲೀಸ್ ಸ್ಟೇಷನಲ್ಲಿ ಕೂಡ ಟ್ರೈನಿಂಗ್ ನಡೀತದೆ.
ದೇರ್ ಇಸ್ ಅನದರ್ ಥಿಂಗ್, ಅದಕ್ಕೆ ಇಲ್ಲೇ ಆಗುತ್ತೆ ಟ್ರೈನಿಂಗು, ನೀವು ಆಗಾಗ ನೋಡ್ತಾ ಇರ್ತೀರಿ. ಓಕೆ, ಪೂರಕವಾಗಿ ಕಾನೂನು ಮಾಡಲಿಲ್ಲ, ಹಾಗಾಗಿ ಅದು ಒಂದು ಹಳ್ಳಿಲ್ಲದ ಹಾವನಂತಾಗಿದೆ ಅಂತೇಳಿ ಒಬ್ಬರು ಹೈಕೋರ್ಟ್ ಲಾಯರ್ ಮೊನ್ನೆ ಹೇಳಿ. ಯಾರು ಹೇಳಿದ್ದಾರೆ ಹಣ್ಣಿಲ್ಲ ಅಂತೇಳಿ? ಈಗ ಕಚ್ಚಕ್ಕೆ ಹೇಳ್ತೀರಾ ಇದೆ ನೋಡಿ. ಹೈಕೋರ್ಟ್ ಲಾಯರ್ ಒಬ್ಬರು ಈ ವಿಶೇಷ ಕಾರ್ಯಕ್ರಮಕ್ಕೆ ದೇರ್ ಈಸ್ ಸಮಥಿಂಗ್ ಕಾಲ್ಡ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್. ಕ್ರಿಮಿನಲ್ ಪ್ರೊಸೀಜರ್ ಕೋಡಲ್ಲಿದ್ದಂಥ ಪ್ರತಿಯೊಂದು ಅಧಿಕಾರವನ್ನು ಕೂಡ ಪ್ರತಿ ಪೊಲೀಸ್ ಅಧಿಕಾರಿ ಚಲಾಯಿಸ್ತಾನೆ. ಸೊ ವಿಶೇಷ ಕಾರ್ಯಪಡೆಗೆ ಆ ಎಲ್ಲ ಅಧಿಕಾರಿಗಳು ಇರ್ತವೆ. ಎವ್ರಿ ಪೊಲೀಸ್ ಈಸ್ ಮ್ಯಾಂಡೇಟೆಡ್ ಟು ಸ್ಟಾಪ್ ಎನಿ ಕಾಗ್ನಿಸಬಲ್ ಕ್ರೈಮ್ ವಿತ್ ಎವ್ರಿಥಿಂಗ್ ಇನ್ ಹಿಸ್ ಕೆಪಾಸಿಟಿ. ಅದರ ಅಡಿಯಲ್ಲಿ ವಿಶೇಷ ಕಾರ್ಯಪಡೆಗೆ ಎಷ್ಟೋ ಬೇಕಾದಷ್ಟು ಇದೆ ಒಂದು ತಪ್ಪು ನಿಲ್ಲಿಸಬೇಕಾದ್ರೆ. ಅದಾದಮೇಲೆ ನಮಗೆಲ್ಲ ಗೊತ್ತಿದೆ ಕ್ರೌಡ್ ಡಿಸ್ಪರ್ಸಲ್ಲಿ ನೀವೇ ಒನ್ ಸಬ್ ಇನ್ಸ್ಪೆಕ್ಟರ್ ಈಸ್ ಕಂಪ್ಲೀಟ್ಲಿ ಎಂಪವರ್ಡ್ ಟು ಡೂ ಎನಿಥಿಂಗ್ ಟು ಡಿಸ್ಪರ್ಸ್ ಎ ಕ್ರೈಮ್. ಇಟ್ ಈಸ್ ಸಬ್ ಇನ್ಸ್ಪೆಕ್ಟರ್, ನಾಟ್ SP or commissioner. Sub inspector has got all powers. It is as per the CRPC. Things will act as per CRPC. DCPಗಳಾದ ರವಿಶಂಕರ್, ಸಿದ್ಧಾರ್ಥ ಗೋಯಲ್ ಉಪಸ್ಥಿತರಿದ್ದರು. ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ತೊಕ್ಕೋಟುವಿನಲ್ಲಿ ಬಿಜೆಪಿ ಹಿರಿಯ ಮುಖಂಡರಾದ ಲಲಿತಾ ಸುಂದರ್ ಮತ್ತು ಕೊಲ್ಯದಲ್ಲಿ ಸೀತಾರಾಮ್ ಬಂಗೇರ್ ಅವರ ಮನೆಗೆ ಬಿಜೆಪಿ ರಾಷ್ಟ್ರೀಯ ಕಾರ್ಯದರ್ಶಿ ಹಾಗೂ ರಾಜ್ಯಸಭಾ ಸದಸ್ಯ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಭೇಟಿ ನೀಡಿದರು. ಸೀತಾರಾಮ ಬಂಗೇರ ದಂಪತಿಗಳನ್ನು ಸನ್ಮಾನಿಸಿದವರು ಮಾತನಾಡಿ, ಬಿಜೆಪಿಯ ಹಿರಿಯ ಕಾರ್ಯಕರ್ತರಾದ ಸೀತಾರಾಮ್ ಬಂಗೇರ ಮತ್ತು ಲಲಿತಾ ಸುಂದರ್ರಂತಹ ಸಹಸ್ರಾರು ಹಿರಿಯ ಕಾರ್ಯಕರ್ತರ ತ್ಯಾಗ ಮನೋಭಾವದಿಂದ ಇಂದು ದೇಶದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬರಲು ಸಾಧ್ಯವಾಗಿದ್ದು, ಇಂತಹ ಹಿರಿಯ ಕಾರ್ಯಕರ್ತರನ್ನು ಗುರುತಿಸುವ ಕಾರ್ಯ ನಡೆಯುತ್ತಿರುವುದು ಶ್ಲಾಘನೀಯ ಎಂದರು. भारत माता की आज सीताराम जी से मिलकर भी बंगेर साहब से बहुत अच्छा लगा। इनके संघर्ष की भी अध्यक्ष जी ने चर्चा किया। रानी अबक्का का योगदान बहुत बड़ा योगदान है। देश की आजादी की पहली महिला के रूप में इतिहास उनको जानता है। अपने साहस के बल पर उन्होंने उस जमाने में देश को, इस क्षेत्र को, गोवा को पुर्तगालियों के कब्जे में था ही, इस क्षेत्र को पुर्तगालियों के कब्जे में जाने से रोका था। और आपके प्रयासों से यह संभव हो पाया कि रानी अबक्का की स्मृति में एक चौराहे पर हम उनकी स्मृति स्थल बना सके। मैं आपको इसके लिए बहुत बहुत साधुवाद देता हूं। अक्सर हम लोग अपने देश के उन लोगों को जिन्होंने देश के लिए अपनी आहुति दिया है, अक्सर हम भूल जाया करते हैं। आपने याद रखने का प्रयास किया, याद बनाए रखने का प्रयास किया। बहुत सारी बच्चियां जब इन चौराहों से गुजरती होंगी तो वो पूछती होंगी कि ये महिला कौन है, और उनके जीवन से प्रेरणा लेती होंगी। सबसे बड़ी चीज है कि हम जो यहाँ भाजपा के सांसद और विधायक बैठे हैं, जो भाजपा के कार्यकर्ता बैठे हैं, ललिता सुंदर जी और सीताराम जी, इन दोनों से बहुत कुछ संगठन का भाव सीख सकते हैं। हमारे लिए आदर्श है। आज हमारी सरकार है, उस सरकार की हम चाहे कितनी भी क्रेडिट ले लें, लेकिन उस सरकार की जो नींव की ईंटें थी वो सीताराम और ललिता सुंदर जैसे लोग थे। इनके जैसे लाखों लोग थे। जब दूर दूर तक कहीं भाजपा और जनसंघ दिखती नहीं थी, जब जनसंघ पर प्रतिबंध लगाया जाता था, दंडित किया जाता था,
जब लोग जनसंघ के साथ खड़े नहीं होते थे। 3 सांसद हुआ करते थे, 52 में हमारे 3 सांसद जीते थे। उस अवस्था में इन लोगों ने अपना तन मन दे करके और धन दे करके भाजपा को धीमे धीमे ऐसे पलवित किया कि आज माननीय प्रधानमंत्री नरेंद्र मोदी जी के नेतृत्व में ये दुनिया की सबसे बड़ी पार्टी बन गई। मोदी जी का योगदान होगा, अमित शाह का योगदान होगा, संघ का योगदान होगा, लेकिन जो योगदान आप लोगों का है, सीताराम जी और ललिता सुंदर जी, हम लोग इसको हमेशा याद रखेंगे और आपके जीवन से प्रेरणा लेते रहेंगे। हम आपके आभारी हैं, आपने हम लोगों को अपने घर में आने का अवसर दिया। ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ ಈ ಸಂದರ್ಭದಲ್ಲಿ ಮೊದಲ ಬಾರಿಗೆ ಹಿಂದಿ ಭಾಷಣ ಮಾಡಿ ಎಲ್ಲರ ಗಮನ ಸೆಳೆದರು। 57 से पार्टी के लिए काम करते आ रहे हैं सीताराम बंगेर जी। उन्होंने जनसंघ से काम किया है। भारतीय जनता पार्टी यहाँ 1980 में स्थापना हुआ संदर्भों में यहाँ नेता काम किया है। पहली बार बीजेपी का 25 पैसा का मेंबरशिप लिया है। वो मेंबरशिप लेके हमारा उल्लाल विधानसभा क्षेत्र का मेंबर हो गया। उसके बाद ग्राम पंचायत मेंबर हो गया। उसके बाद उल्लाल सोमेश्वर एक जिला परिषद इलेक्शन कंटेस्ट किया। उसके बाद हमारा ग्राम पंचायत सोमेश्वर यहाँ पर ग्राम पंचायत में कंटेस्ट करके जीत गया। उसके बाद सोमेश्वर टेंपल के ट्रस्टी हो गया। सोमेश्वर अध्यक्ष हो गया, मैनेजिंग ट्रस्टी। उसके बाद रानी अब्बा के बारे में बहुत मजीक वाला है। अभी सच बोला तो अभी 500 ईयर हो गया रानी अब्बा का। यहाँ सोमेश्वर और उल्लाल और यहाँ का मगूर समाज, गट्टी समाज, अनेक समाज, कुलाल समाज, विल्ला समाज, गुरिकार समाज, समाज के पूरा एक बंडल रानी अब्बा का साथ था। रानी अब्बा यहाँ से उल्लाल से उसका पूरा औरत होने का नाथ, फ्रीडम फाइटर होने का नाथ हमारा कर्नाटक से विशेष तरफ से मैंगलोर से वो फाइट किया है। ಈ ಸಂದರ್ಭದಲ್ಲಿ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಶಾಸಕರಾದ ವೇದವ್ಯಾಸ್ ಕಾಮತ್, ಹರೀಶ್ ಪೂಂಜಾ, ಭಾಗೀರಥಿ ಮುರುಳ್ಯ, ಮಂಡಲಾಧ್ಯಕ್ಷರಾದ ಜಗದೀಶ್ ಆಳ್ವ ಕುವೆತ್ತಬೈಲು, ಜಿಲ್ಲಾ ಮಹಿಳಾ ಮೋರ್ಚಾದ ಅಧ್ಯಕ್ಷೆ ಡಾಕ್ಟರ್ ಮಂಜುಳಾ ರಾವ್, ಮುಖಂಡರಾದ ಸಂತೋಷ್ ಕುಮಾರ್ ಐಬೋಳ್ಯಾರ್, ವಕ್ತಾರ ಜಗದೀಶ್ ಶೇಣವ, ಚಂದ್ರಶೇಖರ್ ಉಚ್ಚಿಲ್, ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಧನಲಕ್ಷ್ಮಿ ಗಟ್ಟಿ, ಸೋಮೇಶ್ವರ ಪುರಸಭಾ ಅಧ್ಯಕ್ಷೆ ಕಮಲಾ, ಉಪಾಧ್ಯಕ್ಷರಾದ ರವಿಶಂಕರ್ ಸೋಮೇಶ್ವರ, ಕೋಟೆಕಾರು ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ದಿವ್ಯಾ ಶೆಟ್ಟಿ ಮುಂತಾದವರು ಉಪಸ್ಥಿತರಿದ್ದರು। ಲಯನ್ಸ್ ಹಾಗೂ ಲಿಯೋ ಕ್ಲಬ್ ವಿಟ್ಲ ಇದರ 2025-26ನೇ ಸಾಲಿನ ನೂತನ ಅಧ್ಯಕ್ಷರಾಗಿ ಸಂಜೀವ ಪೂಜಾರಿ ಮತ್ತು ತಂಡದ ಪದಗ್ರಹಣ ಸಮಾರಂಭವನ್ನು ಪ್ರಥಮ ಉಪಗವರ್ನರ್ ತಾರನಾಥ್ ಎಚ್ಎಂ ನೆರವೇರಿಸಿಕೊಟ್ಟರು। ದೀಪ ಬೆಳಗಿಸಿ ಉದ್ಘಾಟನೆ ನೆರವೇರಿಸಿದ ನಂತರ ವಿದ್ಯಾರ್ಥಿಗಳಿಗೆ ಪುಸ್ತಕ, ಸಮವಸ್ತ್ರ ವಿತರಿಸಲಾಯಿತು।
ಅಧಿಕಾರ ಸ್ವೀಕರಿಸಿದ ಸಂಜೀವ ಪೂಜಾರಿ ಸ್ವೀಕೃತತೆಯ ಮಾತುಗಳನ್ನಾಡಿದರು. ಇಂದು 25-26ನೇ ಸಾಲಿನ ನೂತನ ಅಧ್ಯಕ್ಷನನ್ನಾಗಿ ನೀವು ನನ್ನನ್ನು ಆಯ್ಕೆ ಮಾಡಿದ್ದೀರಾ. ಇದಕ್ಕೆ ನಾನು ಎಲ್ಲರಿಗೂ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ. ಹಾಗೆ ನಮ್ಮ ಈ ಲಯನ್ಸ್ ಕ್ಲಬ್ ಹೆಸರೇ ಸೂಚಿಸುವಂತೆ ಒಂದು ಸಿಂಹದ ತಂಡಕ್ಕೆ ನಾನೀಗ ಅಧ್ಯಕ್ಷನಾಗಿದೆ ಅಂತ ನನಗೆ ಒಂದು ಸಂತೋಷವಾಗುತ್ತಾ ಇದೆ. ಈಗ ನಮ್ಮ ಕ್ಲಬ್ಬಿನಲ್ಲಿ ಇರುವವರು ಎಲ್ಲರೂ ಒಂದು ಉತ್ತಮವಾದ ತಂಡದೊಂದಿಗೆ ನಾವಿದ್ದೇವೆ. ಇದರಲ್ಲೂ ಹಿರಿಯರು ಸುಮಾರು ಒಂದು 20 ಹಿರಿಯರಿದ್ದಾರೆ. ಎಲ್ಲರೂ ನಮಗೆ ಒಂದು ಸಹಕಾರವಾಗುವವರೇ. ಹಾಗೆ ನೋಡಿದರೆ ನಾನು ಈ ತಂಡಕ್ಕೆ ಸೇರಲು ನನಗೆ ಪ್ರಮುಖ ಕಾರಣರಾದವರು ನಮಗೆ ಲಯನ್ಸ್ ಕ್ಲಬ್ಬಿನ ಒಂದು ಗುರು ಅಂತಲೇ ಹೇಳ್ಬೋದು. ಅದು ನಮ್ಮ ಸಂತೋಷ್ ಶೆಟ್ಟಿಯವರು. ನನಗೆ ಅವರಿಗೆ ಈಗ ಸಮಾಧಾನ ಆಗಿರ್ಬೋದು. ನನ್ನನ್ನು ಈ ಮೊದಲೇ ಅಧ್ಯಕ್ಷ ಮಾಡಬೇಕು ಅಂತ ಅವರಿಗೆ ಒಂದು ಮಹತ್ವಾಕಾಂಕ್ಷೆ ಇತ್ತು. ಆದರೆ ಈಗ ಅವರಿಗೆ ಸಮಾಧಾನ ಆಗಿರ್ಬೋದಂತ ಕಾಣ್ತದೆ. ಹಾಗೆ ನಮ್ಮ ಮಾರ್ಗದರ್ಶಕರಾದಂಥ ಗೀತಾ ಪ್ರಕಾಶರು ಇವರು ಸಹ ಹಾಗೆ ನಮಗೆ ಎಲ್ಲ ರೀತಿಯಲ್ಲಿಯೂ, ಅಂದರೆ ಅವರಿಗೆ ನಮ್ಮ ಆಸ್ಪತ್ರೆಯಲ್ಲಿ ಹೋಗುವಾಗ ನಮಗೆ ಅವರ ಹತ್ರ ಒಂದು ಮಾತಾಡುವಾಗಲೇ ಒಂದು ಮುಜುಗರವಾಗ್ತದೆ. ಆದರೆ ಲಯನ್ಸ್ ಕ್ಲಬ್ಬಿನಲ್ಲಿ ಹಾಗೆ ಅಲ್ಲ. ಅವರು ನಮಗೆ ಅವರಿಗೆ ಮತ್ತು ನಮಗೆ ಯಾವುದೇ ಒಂದು ತಾರತಮ್ಯ ಇಲ್ಲ. ನಮಗೆ ನಮ್ಮಂತೆಯೇ ಒಂದು ಸಹಕಾರ ಕೊಡುವಂಥವರು ಅಂತ ಇದ್ದರೆ ನಮ್ಮ ವಿಟ್ಲದ ಒಂದು ಜನಪ್ರಿಯ ವೈದ್ಯರಾದಂಥ ಶ್ರೀ ಗೀತಾ ಪ್ರಕಾಶರು. ಹಾಗೆ ನಮಗೆ ಈಗ ಒಂದು ಉತ್ತಮ ಟೀಮನ್ನೇ ನೀವು ಸಿಲೆಕ್ಟ್ ಮಾಡಿಕೊಟ್ಟಿದ್ದೀರಾ. ನಮಗೆ ಕಾರ್ಯದರ್ಶಿಯಾಗಿರುವವರು ನಮ್ಮ ಸೇವೆಯಲ್ಲಿ, ದೇಶ ಸೇವೆಯಲ್ಲಿ ಸೈನ್ಯದಲ್ಲಿ ಸೇರಿರುವಂಥ ನಮ್ಮ ಬಾಲಕೃಷ್ಣ ಗೌಡರು. ಅವರಿಗೆ ಎಲ್ಲ ರೀತಿಯಲ್ಲಿಯೂ ಅನುಭವ ಇದೆ. ಅದೇ ರೀತಿಯಲ್ಲಿ ಅವರು ರಿಟೈರ್ಡ್ ಆಗಿ ಬಂದವರು. ನನಗೆ ಒಂದು ಒಳ್ಳೆಯ ರೀತಿಯ ಕಾರ್ಯದರ್ಶಿಯನ್ನು ನೀವೆಲ್ಲರೂ ಸೇರಿ ಮಾಡಿಕೊಟ್ಟಿದ್ದೀರಾ ಎನ್ನುವುದಕ್ಕೆ ನನಗೆ ಒಂದು ಹೆಮ್ಮೆಯಾಗುತ್ತಿದೆ. ಅನುಭವದಲ್ಲಿ ಹೇಳುವುದಾದರೆ ದೇಶ ಸುತ್ತಿದವರವರು, ಅಂಥವರನ್ನು ಕಾರ್ಯದರ್ಶಿಯಾಗಿ ನನಗೆ ಪಡೆದುಕೊಂಡಿರುವುದಕ್ಕೆ ನನಗೆ ಒಂದು ಹೆಮ್ಮೆಯಾಗುತ್ತಿದೆ. ಹಾಗೆ ನಮ್ಮ ಖಜಾಂಜಿಯವರು ದೇವಿ ಪ್ರಸಾದ್ ಶೆಟ್ಟರು ಈಗಾಗಲೇ ಅನೇಕ ಸಂಘಟನೆಗಳಲ್ಲಿ ಅವರನ್ನು ತೊಡಗಿಸಿಕೊಂಡವರು ದೇವಿ ಪ್ರಸಾದರು. ಹಾಗೆಯೇ ಅನುಭವಿಗಳು ಅವರು ಸಹ ನಮ್ಮ ಟೀಮಲ್ಲಿರುವಾಗ ನಮಗೆ ಯಾವುದೇ ರೀತಿ ಇಲ್ಲ, ಯಾವುದೇ ಹೆದರಿಕೆ ಇಲ್ಲ. ಇನ್ನು ಮುಂದೆ ನಮ್ಮ ಲಯನ್ಸಿನ ಎಲ್ಲ ಸದಸ್ಯರು ಒಳ್ಳೆಯ ರೀತಿಯ ಸದಸ್ಯರಾಗಿದ್ದುಕೊಂಡು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಅವರು ಭಾಗಿಯಾಗುವವರೇ ಹೆಚ್ಚಾಗಿ ಇರುವುದು. ಅಂತಹ ನಮ್ಮ ಒಂದು ಒಳ್ಳೆಯ ಒಂದು ಲಯನ್ಸ್ ಕ್ಲಬ್ಬಿನ ಒಂದು ಸದಸ್ಯರನ್ನು ನನಗೆ ಒಂದು ಮಾತಾಡಿಸುವಾಗಲೇ ನನಗೆ ಒಂದು ಹೆಮ್ಮೆ ಎನಿಸುತ್ತದೆ. ಅಂತಹ ಒಂದು ಲಯನ್ಸ್ ಕ್ಲಬ್ಬಿನ ಎಲ್ಲ ಸದಸ್ಯರು ನನಗೆ ಸಲಹೆ ಸೂಚನೆಗಳನ್ನು ಕೊಟ್ಟು ನನ್ನನ್ನು ಒಂದು ಹುರಿದುಂಬಿಸಿದರೆ ಮುಂದಿನ ಸಲವೂ ನಾವು ವಿಟ್ಲ ಲಯನ್ಸ್ ಕ್ಲಬ್ ಒಂದು ಪ್ರಥಮ ಸ್ಥಾನದಲ್ಲಿ ಬರುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಎಂದು ನಾನು ಈ ಸಮಯದಲ್ಲಿ ಹೇಳ್ತೇನೆ. ಹಾಗೆ ನನ್ನ ಯಕ್ಷ ಭಾರತ ಸೇವಾ ಪ್ರತಿಷ್ಠಾನದ ಎಲ್ಲ ಸದಸ್ಯರಿದ್ದಾರೆ, ಪ್ರತಿಷ್ಠಾನದ ಎಲ್ಲ ಸದಸ್ಯರಿದ್ದಾರೆ. ಹಾಗೆ ನಮ್ಮ ಭಗವತಿ ದೇವಸ್ಥಾನದ ಆಡಳಿತದಾರರು ಬಂದಿದ್ದಾರೆ. ಹಾಗೆ ಯುವ ಕೇಸರಿ, ಅಬೀರಿ, ಅಧಿಕಾರ ಬೈರು ಇದರ ಸದಸ್ಯರು ಇದ್ದಾರೆ. ಹಾಗೆ ನಮ್ಮ ಭಕ್ತವೃಂದದ ಭಗವತಿ ಯುವಕ ಮಂಡಲದ ಎಲ್ಲ ಸದಸ್ಯರಿದ್ದಾರೆ. ಇವರೆಲ್ಲರೂ ನನಗೆ ಸಹಕಾರಿಯಾಗುವವರೇ. ಇವರು ಎಲ್ಲರೂ ನನ್ನ ಒಟ್ಟಿಗೆ ಯಾವಾಗಲೂ ಇರುವವರೇ. ಎಲ್ಲರೂ ನನ್ನೊಟ್ಟಿಗೆ ಕೈ ಜೋಡಿಸಿದರು ಎಂದಾದರೆ ನಾನು ವಿಟ್ಲದಲ್ಲಿ ಕೆಲವು ಸಾಮಾಜಿಕ ಕಾರ್ಯಕ್ರಮಗಳನ್ನು ಈಗ ಮಾಡುವಂತೆ ಇನ್ನು ಮುಂದೆಯೂ ಮಾಡಿಕೊಂಡು ವಿಟ್ಲ ಕ್ಲಬ್ಬನ್ನು ಒಳ್ಳೆ ಒಂದು ಹೆಸರು ಬರುವಂತೆ ಮಾಡುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ನಿಮ್ಮ ಸಹಕಾರ ಬೇಕು. ಇಂತಹ ನನ್ನ ಒಂದು ಸಂಘಟನೆ, ಅಂದರೆ ನನ್ನ ಈ ಮೊದಲಿನ ಸಂಘಟನೆಯಲ್ಲಿ ನನಗೆ ಪ್ರೋತ್ಸಾಹ ನೀಡಿದವರೇ ಜಾಸ್ತಿ. ಈಗ ಸಹ ಅವರು ನಮ್ಮ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷನಾಗುವುದೆಂದರೆ ಅವರ ಪ್ರೋತ್ಸಾಹವನ್ನು ನಾನು ಈ ರೀತಿಯಲ್ಲಿ ನಾನು ಅವರಿಗೆ ಅಭಿನಂದಿಸುತ್ತೇನೆ. ಹಾಗೆ ಮುಂದೆ ನಿಮ್ಮ ಎಲ್ಲರ ಸಹಕಾರ ಬೇಕು. ನಿಮ್ಮ ಸಹಕಾರ ಇದ್ದರೆ ನಾವು ಸಾಮಾಜಿಕ ಕಾರ್ಯಕ್ರಮಗಳು, ಹಾಗೆ ಆರೋಗ್ಯಕ್ಕೆ ಬೇಕಾಗುವಂಥ ಕಾರ್ಯಕ್ರಮಗಳು ಇದನ್ನೆಲ್ಲ ಮಾಡಿಕೊಂಡು ಬಂದು ಮುಂದೆ ನಿಮ್ಮ ಯಾವುದೇ ಬೇಡಿಕೆ ಇದ್ದರೆ ನನಗೆ ತಿಳಿಸಿ, ಹಾಗೆ ನನ್ನನ್ನು ಪ್ರೋತ್ಸಾಹಿಸಿ ಎನ್ನುತ್ತಾ
ನನಗೆ ಅಧ್ಯಕ್ಷನಾಗಿ ಇಲ್ಲಿ ಅವಕಾಶ ಮಾಡಿಕೊಡಲು ಕಾರಣಕರ್ತರಾದ ಲಯನ್ಸ್ ಕ್ಲಬ್ಬಿನ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಇಲ್ಲಿಯ ಎಲ್ಲ ಲಯನ್ಸ್ ಕ್ಲಬ್ಬಿನ ಮೆಂಬರ್ಗಳಿಗೂ ನಾನು ಈ ಸಮಯದಲ್ಲಿ ಕೃತಜ್ಞತೆಯನ್ನು ಹೇಳುತ್ತಾ ನಮ್ಮ ಲಯನ್ಸ್ ಕ್ಲಬ್ ಮುಂದೆಯೂ ಇದೇ ರೀತಿಯಲ್ಲಿ ಮುಂದುವರಿದು ಒಳ್ಳೆಯ ರೀತಿಯಲ್ಲಿ ಹೆಸರು ಗಳಿಸಲಿ. ಹಾಗೆ ನನ್ನ ರಜಿತ್ ಆಳ್ವರನ್ನು ಈ ಸಮಯದಲ್ಲಿ ನಾನು ಅವರನ್ನು ಹೇಳಲೇಬೇಕು. ಆದರೆ ರಜಿತ್ ಆಳ್ವರು ನಿಜವಾದ ಅವರ ಜಿಯನ್ನು ತೆಗೆದು ಇನ್ನು ರಜತ ಆಳ್ವ ಅಂತ ಮಾಡುವ, ಅವರಂಥ ಒಂದು ನಿಷ್ಕಲ್ಮಶ ವ್ಯಕ್ತಿ ಇಲ್ಲಂತ ನನಗೆ ಕಾಣ್ತದೆ. ಅವರ ಪರಿಚಯ ನನಗೆ ಸ್ವಲ್ಪ ಇತ್ತೀಚೆಗೆ ಆದರೂ ಅವರ ಒಂದು ಮಾತು, ಅವರ ಒಂದು ಧೈರ್ಯ, ಹಾಗೆ ಅವರು ನಡೆಸುವಂತಹ ರೀತಿ ಎಲ್ಲ ರೀತಿಯು ನನಗೆ ಭಾರಿ ಖುಷಿಯಾಗಿದೆ. ಅವರು ನನ್ನೊಟ್ಟಿಗೆ, ನಾನು ಅಧ್ಯಕ್ಷನಾದರೂ 1 ವರ್ಷದಲ್ಲಿ ಅವರು ನನ್ನೊಟ್ಟಿಗೆ ಇರ್ತಾರೆ. ಅವರೇ ಮುಂದೆ ಅಧ್ಯಕ್ಷರಾಗಿ ಈಗ ಹೇಗೆ ಅಧ್ಯಕ್ಷರಾಗಿದ್ದರು ಅದೇ ರೀತಿಯಲ್ಲಿ ಅವರು ನನ್ನೊಟ್ಟಿಗೆ ಕೆಲಸ ಮಾಡಲು ತಯಾರಿದ್ದಾರೆ ಎನ್ನುವಂಥ ವಿಶ್ವಾಸ ನನಗಿದೆ. ಕಾರ್ಯದರ್ಶಿಯಾಗಿ ಬಾಲಕೃಷ್ಣ ಗೌಡ, ಕೋಶಾಧಿಕಾರಿಯಾಗಿ ದಿವ್ಯಪ್ರಸಾದ್ ಶೆಟ್ಟಿ, ಲಿಯೋ ಕ್ಲಬ್ ಅಧ್ಯಕ್ಷರಾಗಿ ಪ್ರಾಪ್ತಿ ಶೆಟ್ಟಿ, ಕಾರ್ಯದರ್ಶಿ ಲಿಯೋ ಎನ್ ಸಾಗರ್, ಕೋಶಾಧಿಕಾರಿ ಲಿಯೋ ಅನಗ ಮುಂತಾದವರ ಪದಗ್ರಹಣ ನೆರವೇರಿತು. ಇದು ಇಂದಿನ ಅಬ್ಬಕ್ಕ ಸುದ್ದಿ ಸಂಚಯ. ಮುಂದಿನ ವಾರ್ತೆಗಳೊಡನೆ ಮತ್ತೆ ಭೇಟಿಯಾಗೋಣ. ವಂದನೆಗಳೊಂದಿಗೆ ನಾನು ಸಂಯುಕ್ತ ಕುಂಪಲ.